ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾ ಮೆಂತ್ಯ ಸೊಪ್ಪು ಪರೋಟ ಮಾಡಿ ತೋರಿಸ್ತೀನಿ ನೋಡಿರಿ. ಒಂದು ಅರ್ಧ ಸೂಡು ಮೆಂತ್ಯ ಪಲ್ಯ ತೊಗೊಂಡಿನಿ, ಸಣ್ಣ ಕಟ್ ಮಾಡಿ ಇಟ್ಟಿನಿ ತೊಳೆದು. ಒಂದು 2 ಬೌಲ್ ಗೋಧಿ ಹಿಟ್ಟು ತೊಗೋತೀನಿ. ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ ನೋಡ್ಕೊಂಡು ತಗೋರಿ. ನಾ ಈ ಬೌಲಿಲ್ಲ 2 ಬೌಲ್ ತೊಗೊಳತ್ತೀನಿ ರೀ. ಇದಕ್ಕೊಂದು 10 ಸ್ಪೂನ್ ನಾಷ್ಟಾ ಸ್ಪೂನಲ್ಲಿ 10 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ರೀ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋತೀನಿ ರೀ. ಈಗ ಮಸಾಲೆ ರೆಡಿ ಮಾಡ್ಕೋತೀನಿ ರೀ. ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೋತೀನಿ. ನೀವು ಖಾರ ನೋಡ್ಕೊಂಡು ತೊಗೊರಿ. ಇವು ನಮ್ಮ ಸಪ್ಪಗೆ ಸ್ವಲ್ಪ ಜಾಸ್ತಿನೇ ತೊಗೊಲತ್ತೀನಿ. ಹಸಿ ಶುಂಠಿ ಹಾಕೋತೀನಿ ರೀ ಒಂದಿಟ್ಟು. ಜೀರಿಗೆ ಹಾಕೋತೀನಿ ರೀ. 1 ಸ್ಪೂನ್ ಜೀರಿಗೆ ಹಾಕೋತೀನಿ ರೀ. ಕರಿಬೇವು ಹಾಕೋತೀನಿ ರೀ ಒಂದು ಸ್ವಲ್ಪ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತೀನಿ ರೀ ಇದಕ್ಕೊಂದು ಸ್ವಲ್ಪ. ಈಗ ಹಿಟ್ಟಿನಾಗ ಒಂದು ಸ್ವಲ್ಪ ಹಾಕಿಟ್ಟಿನಿ ರೀ. ಇದಕ್ಕೊಂದು ಸ್ವಲ್ಪ ಹಾಕೋತೀನಿ. ಈಗ ಮಿಕ್ಸಿ ಮಾಡ್ಕೋತೀನಿ ರೀ ಇದು. ಮಾಡ್ಕೊಂಡೀನಿ ರೀ ಈಗ. ಇದೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಲ್ಲ ರೀ, ಹಿಟ್ಟಿಗೆ ಹಾಕೋತೀನಿ ಈಗ. ಹಿಟ್ಟಿನಾಗ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಈಗ. ಇದು ಪರೋಟ ಭಾಳ ಟೇಸ್ಟ್ ಆಗ್ತಾವ್ರಿ ಈ ಥರ ಮಾಡಿದೆವು ಅಂದ್ರೆ. ಮೆಂತ್ಯ ಪಲ್ಯ ನಾ ಸಣ್ಣ ಕಟ್ ಮಾಡಿ ಇಟ್ಟಿದ್ರಿ, ಕಡ್ಡಿ ತೊಗೊಬೇಡ್ರಿ. ಬರೀ ಪಲ್ಯ ಅಷ್ಟೇ ತೊಗೊಂಡು ಸೋಸ್ಕೆರೆ ಕಟ್ ಮಾಡಿ ಇಟ್ಟಿದ್ರಿ. ನಾ ಕೊತ್ತಂಬರಿ ಹಾಕೋತೀನಿ ರೀ. ಅದನ್ನು ಸಣ್ಣ ಕಟ್ ಮಾಡ್ಕೊಂಡೇನಿ ಕೊತ್ತಂಬ್ರಿನ. ಈಗ ಹಿಟ್ಟಿನಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಚೆಂದಾಗಿ. ನೀರು ಹಾಕೋಬೇಡ್ರಿ ಫಸ್ಟಿಗೆ. ಇದೇ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ. ಈ ಪರೋಟ ಭಾಳ ಟೇಸ್ಟ್ ಆಗ್ತದೆ ರೀ. ಮಕ್ಕಳು ಮೆಂತ್ಯ ಪಲ್ಯ ತಿನ್ನಲ್ಲಲ್ಲ ರೀ, ಹಾಗಾಗಿ ಇದು ಮಾಡಿಕೊಟ್ಟೆ ಅಂದ್ರೆ ಇಷ್ಟಪಟ್ಟು ತಿಂತಾರೆ. ಹಾಗೇನು ಕೊಡ್ಬೋದು, ಚಟ್ನಿ ಮೊಸರು ಎದ್ರ ಜೊತೆ ಆದರೂ ಟೇಸ್ಟ್ ಮಾಡಿ ತಿಂತಾವೆ ಮಕ್ಕಳು. ಸ್ಮೂತ್ನೂ ಆಗ್ತಾವ್ರಿ ಇವು ಪರೋಟ. ಭಾಳ ಚಂದ ತಿನ್ಲಕ್ಕೆ ಭಾಳ ಟೇಸ್ಟ್ನೂ ಆಗ್ತಾವೆ. ನಿಮಗೆ ಕಲರ್ ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೋರಿ. ನಾ ಒಂದು ಸ್ವಲ್ಪ ಹಾಕ್ಕೊಲತ್ತೀನಿ. ಮಿಕ್ಸ್ ಮಾಡ್ಕೋತೀನಿ ರೀ. ನೀರು ಒಮ್ಮೆ ಹಾಕಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕೋರಿ. ಯಾಕಂದ್ರೆ ಮೆಂತ್ಯ ಸೊಪ್ಪಿಗೆ ಹಿಟ್ಟು ನೀರು ಹಿಡ್ಕೊಂಡಿರ್ತದೆ. ಹಿಟ್ಟಿನಾಗ ಹಾಕಿದ್ರೆ ಅದು ಒಂದು ಸ್ವಲ್ಪ ಮೆತ್ತಗೆ ಆಗ್ತದೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತೀನಿ ರೀ ನಾ ಈಗ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದು ಮೆಂತ್ಯ ಸೊಪ್ಪಿನ ಪರೋಟ. ನೀವು ವಾರದಾಗ 1 ಸಲ 2 ಸಲ ಮಾಡಿಕೊಡ್ತೀರಿ. ಹಿಟ್ಟನ್ನು ಇತ್ತಿಕ್ಕಿನ ಹಾಕ್ಕೋರಿ ಆ ಥರ. ನಾವು ಚಪಾತಿಗೆ ಯಾವ ಥರ ಹಿಟ್ಟು ನಾದ್ತೇವೆ ಅದೇ ಥರ ನಾದ್ಕೋಬೇಕ್ರಿ ಇದು. ತಿಕ್ಕಿನ ಹಾಕ್ಕೊಂಡೆ ಅಂದ್ರೆ ಪರೋಟ ಚಂದನೂ ಆಗ್ತಾವ್ರಿ. ಸ್ವಲ್ಪ ಮೆಂತ್ಯ ಪಲ್ಯ ದಪ್ಪ ಕಟ್ ಮಾಡಿದೆವು ಅಂದ್ರೆ ಪರೋಟ ತೆಳ್ಳಗಾಗಲ್ಲ ರೀ, ಸ್ವಲ್ಪ ದಿಪ್ಪ ಬರ್ತಾವೆ. ನೆನೆದದ್ರಿ ಹಿಟ್ಟು ಒಂದು 10 ನಿಮಿಷ ನಾದಿಟ್ಟಿದ್ದೆ, ನೆನೆದದ ನೋಡಿರಿ. ಈಗ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಕೊತೀನಿ ರೀ. ನಾ ಗ್ಯಾಸ್ ಕಟ್ಟಿ ತೊಳೆದಿಟ್ಟಿದ್ದೆ. ನೋಡ್ಕೊಂಡು ನೀವು ಪರೋಟ ಎಷ್ಟು ದೊಡ್ಡ ಮಾಡ್ತೀರಿ ನೋಡ್ಕೊಂಡು ಹಿಟ್ಟು ತೊಗೊರಿ. ನಾ ಚಪಾತಿಗೆ ಹಿಟ್ಟು ತೊಗೊತಿದ್ರಿ ಅಟ್ಟೆ ತೊಗೊತೀನಿ. ನೀವು ಸಣ್ಣ ದೊಡ್ಡ ಮಾಡೋದ್ರ ಮ್ಯಾಗ ಎಷ್ಟು ಮಾಡ್ಕೊತೀರಿ ಅಷ್ಟು ತೊಗೊರಿ ಹಿಟ್ಟು. ನಾ ಹಿಟ್ಟು ತೊಗೊತೀನಿ ರೀ. ಒಮ್ಮೆ ಒಂದು ಸ್ವಲ್ಪ ಹುಳಿ ಮಾಡಿ ಇಟ್ಕೊತೀನಿ. ಅಚ್ಚ ಮಾಡ್ಕೊಂಡು ಲಾಟಿಸ್ತೀನಿ ನೋಡಿರಿ. ಇದೇ ಥರ ಪದರಾಗಿ ಲಾಟಿಸ್ತೇವೆ ಅಂದ್ರೆ ಮೆತ್ತಗೆ ಆಗ್ತಾವ್ರಿ ಚಪಾತಿ. ಚಪಾತಿ ಹಂಗೆ ಮೆತ್ತಗೆ ಆಗ್ತಾವ್ರಿ ಇದು. ಪರೋಟ ಭಾಳ ಚಂದ ಆಗ್ತದೆ ರೀ. ತಿನ್ಲಕ್ಕೆ ಭಾಳ ಟೇಸ್ಟ್ ಆಗ್ತಾವ್ರಿ ಪರೋಟ. ಬಿಸಿ ಬಿಸಿ ತಿಂದ್ರೆ ಮಕ್ಳಿಗೆ ಮತ್ತೆ ಬೇಡ್ತಾರೆ ರೀ. ಒಂದು ತಿನ್ನೋರು 2 ತಿನ್ಬೋದು, ಅಷ್ಟು ಟೇಸ್ಟ್ ಆಗ್ತಾವ್ರಿ. ಕಲರ್ನು ಚಂದ ಕಾಣಿಸ್ತದ. ಪಲ್ಯ ಬಾಯಾಗ ಏನು ಸಿಗಲ್ಲ ರೀ ಅದು. ಸಣ್ಣ ಕಟ್ ಮಾಡಿರ್ತೇವಲ್ಲ, ಹಾಗಾಗಿ ಚಂದ ಹಿಟ್ಟಿನಾಗ ಮಿಕ್ಸ್ ಆಗಿರ್ತದೆ ರೀ ಅದು. ನೋಡಿ ಎಷ್ಟು ದೊಡ್ಡ ಬೇಕು ನೋಡ್ಕೊಂಡು ಲಾಟಿಸ್ಕೋರಿ ನೀವು. ಹಿಟ್ಟು ಮಾಡ್ಕೋತೀನಿ ನೋಡಿರಿ. ಆ ಕಡೆ ಹಂಚು ಕಾಯ್ಲಕ್ಕೆ ಇಟ್ಟೀನಿ. ಹಂಚು ಬಿಸಿ ಆಗ್ಯದ ರೀ. ಇನ್ನೊಂದು ಸ್ವಲ್ಪ ಇದು ಲಾಟಿಸ್ಕೋತೀನಿ ಪರೋಟ. ಎಲ್ಲಿ ದಿಪ್ಪ ಆಗ್ಯದ ನೋಡಿ ಚೆಂದಾಗಿ ಲಾಟಿಸ್ಕೋತೀನಿ. ಹಂಚನು ಕಾಯ್ದದ. ಈಗ ಎಣ್ಣೆ ಹಚ್ತೀನಿ ರೀ ಇದಕ್ಕೆ. ಪರೋಟಕ್ಕೆ ಎಣ್ಣೆ ಹಚ್ಚಿ ಹಂಚಿನಾಗ ಹಾಕ್ತೀನಿ ರೀ. ಹಂಚು ಬಿಸಿಯಾಗಿತ್ತು, ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ನಿಮಗೆ ತುಪ್ಪ ಇಷ್ಟ ಆದ್ರೆ ತುಪ್ಪನೂ ಹಚ್ಕೋಬೋದು. ನಾ ಎಣ್ಣೆ ಹಚ್ಚಿ ಮಾಡತ್ತೀನಿ ರೀ. ಹೊಳ್ಳಿಸಿ ಹಾಕ್ಕೋತೀನಿ ನೋಡಿರಿ.
ಸೇಮ್ ನಾವು ಚಪಾತಿ ಹೆಂಗೆ ಯಾವ ಥರ ಮಾಡ್ತೀವೋ ಅದೇ ಥರ ಲಟಸ್ಕೊಂಡು ಮಾಡ್ಕೋಬೇಕ್ರಿ ಅದು. ಮಕ್ಕಳು ಪಲ್ಯ ತಿಲ್ಲಕ್ಕೆ ಒಲ್ಲತ್ತಾರಲ್ರಿ, ಈ ಥರ ಮಾಡಿಕೊಡ್ರಿ ಒಂದ್ಸಲ. ಮತ್ತೆ ಬೇಡ್ತಿರ್ತಾರೆ ಮಕ್ಕಳು ಈ ಥರ ಮಾಡಿದೆವು ಅಂದ್ರೆ. ನೋಡಿರಿ ರೆಡಿ ಆಯ್ತು ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.